ನಮ್ಮ ಮಗುಗೆ ಚಿಕ್ಕ ವಯಸ್ಸಲ್ಲಿ ಅವಾಗಿನೂ ಹುಟ್ಟಿರೋ ಮಗು. ಆವಾಗ ಅವನು ಹೇಳ್ತೀವಲ್ಲ, ಹೆಂಡ್ತಿನೂ ಜಾಬ್ ಹೋಡ್ರು, ಅವಳು ಕ್ಲಾಸ್ 1 ಆಫೀಸರು. ಅವಳು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಎದೆ ಹಾಲನ್ನ ಕರೆದಿಟ್ಟು ಅದನ್ನು ಇದ್ರೊಳಗೆ ಫಿಲ್ಟ್ರಲ್ಲಿ ಇದ್ರೊಳಗೆ ಗ್ಲಾಸಲ್ಲಿ ಇಟ್ಬಿಟ್ಟು ಹೋಗಬೇಕು. ಅದನ್ನು ಫ್ರಿಜ್ಜಲ್ಲಿ ಹಾಕಿ ಏನೋ ಕುಡಿ. ಅದು ಇದಾಗ್ಬಿಟ್ಟು ಏನೋ ನಮ್ಮ ಇನ್ಫೆಕ್ಷನ್ ಆಗಿ ಡೈರೆಕ್ಟ್ ಕುಡ್ದಿದ್ದ ತಕ್ಷಣ ಹಂಗೆ ಹೊರಗಡೆ ಹೋಗೋ ಥರ ಎಲ್ಲ ಆಗೋಯ್ತು. ಆವಾಗ ನಾವು ಸೈನಿಕರು ಏನು ಮಾಡೋಕ್ಕಾಗತ್ತೆ? ಅಮ್ಮ ನೀ ಏನಾದರೂ ಒಂದು ಇಂಜೆಕ್ಷನ್ ಹಾಕ್ಸ್ಕೊಮ್ಮ, ನೀನು ಅದು ಮಾಡಿಸಮ್ಮ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ. ಆ ಹೆಂಡ್ತಿ ಅದೊಳಗೆ ಎಷ್ಟು ನಾವು ಬಲಿಷ್ಠ ಮಾಡ್ತಾಯಿರ್ತೀವಿ ಅಂದರೆ, ಅಮ್ಮ ನಾವು ಇಲ್ಲದೇ ಇರೋ ಟೈಮಲ್ಲಿ ನಿನ್ನನ್ನು ನೀನು ನೋಡ್ಕೊಳೋದು ಅಲ್ದಿರ ಮಕ್ಕಳನ್ನೂ ಸಾಕಬೇಕು, ಅದು ನಿನ್ನ ಕರ್ತವ್ಯ. ನನ್ನ ಕರ್ತವ್ಯ ನನ್ನ ಭಾರತಾಂಬೆನ ನಾನು ಕಾಪಾಡಬೇಕು. ಈ ಭಾರತಾಂಬೆ ಏನಾದರೂ ಸ್ವಲ್ಪ ಸೊರಗೋಯ್ತು ಅಂದರೆ ನಾವು ಯಾರೂ ಬದುಕಿರಲ್ಲ, ಯಾರೂ ಬಾಳಲ್ಲ ಅಂತ ನಾವು ನಮ್ಮ ಹೆಂಡ್ತಿಯರಿಗೆ ಹೇಳ್ಕೊಡ್ತೀವಿ. ಅದಕ್ಕೆ ಅವ್ರನ್ನ ವೀರನಾರಿಯರು ಅಂತ ಕರಿತೀವಿ. ಮಿಲ್ಟ್ರಿಯ ಹೆಣ್ಮಕ್ಳನ್ನ ನಾವೇನೇ ಹೇಳಿದ್ರೂ ವೀರನಾರಿಯರು, ನಾವು ಸತ್ತೋದ್ಮೇಲೆ ಅವ್ರನ್ನ ವೀರನಾರಿ ಅಂತ ಕರೀತಾರೆ. ಅದು ಸಾಯಕ್ಕೆ ಮುಂಚೆನೇ ನಾನೇ ನನ್ನ ಹೆಂಡ್ತಿಗೆ ವೀರನಾರಿ ಅಂತೀನಿ. ಯಾವತ್ತಿಗೂ ಯಾರ ಮೇಲೆ ಡಿಪೆಂಡ್ ಆಗೋಲ್ಲ.